ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಇನ್ನು ಮೋನಿಕಾ ಆ ರೀತಿ ನಡ್ಕೊಂಡಿದ್ದು ನೋಡಿ ಅವ್ರ ಅಪ್ಪ ಅಮ್ಮನಿಗೆ ತುಂಬ ಬೇಜಾರಾಗಿ ಇಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ದಾಳೆ ಹೋಗ್ಲಿ ಬಿಡಿ ಅಂತ ಅವ್ರ ಅಜ್ಜಿ ತಾತ ಹೇಳಿ ಬಂದಿದ್ದ ವಿಚಾರನೆಲ್ಲ ಕೇಳ್ಕೊಂಡು ಇನ್ನು ಮೋನಿಕಾಗೆ ತಂದಿರೋ ಉಡುಗೊರೆನ ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಅವ್ರ ಅಪ್ಪ ಅಮ್ಮ ಇಬ್ಬರು ಸೇರಿ ಇನ್ನು ಅವಳ ಮಡ್ಲಲ್ಲಿ ಇಡ್ತಾ ಇರ್ತಾರೆ. ಅದನ್ನ ನೋಡಿ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನು ಕಾಂತಲಕ್ಷ್ಮಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದ್ರು. ಹಾಗೆ ಮೌನವಾಗಿ ತಟ್ಕೊಂಡು ಇನ್ನ ಅಲ್ಲಿಂದ ಹೊರಡೋಣ ಅಂತ ಇದ್ದಂಗೆ ಇನ್ನ ಆಶೀರ್ವಾದ ಮಾಡೋ ಅಷ್ಟೊತ್ತಲ್ಲಿ ಇನ್ನ ಅವ್ರಪ್ಪ ಯಾವುದೇ ಕಾರಣಕ್ಕೂ ನೀನು ಈ ರೀತಿ ತಪ್ಪು ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡ ಮೋನಿಕಾ, ಏನಿದ್ರು ನಿಮ್ ತಂಗಿ ತರ ನೋಡ್ಕೊಂಡು ಕಲಿಯೋದ್ನ ಕಲಿಯಮ್ಮ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಸರಿ ಅಂತ ಇನ್ನ ಅವ್ರಿಬ್ರು ಸಹ ಅಲ್ಲಿಂದ ಬೀಳ್ಕೊಡೋ ಟೈಮ್ಗೆ ಬಂದಿರುತ್ತೆ. ಇನ್ನು ಅವರು ಸಹ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ವಿವೇಕ್ ಯೋಚನೆ ಮಾಡ್ತಾ ನಿಂತಿದ್ದಂಗೆ ಇನ್ನ ಗೌರಿನೂ ಸಹ ಹೋಗಿ ನಿಂತಿರ್ತಾಳೆ. ಯಾಕ್ರಿ ಏನಾಯ್ತ್ರಿ ಬೇಜಾರ್ ಮಾಡ್ಕೊಂಡು ನಿಂತಿದ್ದೀರಾ? ಅಲ್ಲ ನಿಮ್ಮ ಅಕ್ಕನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ ಇಲ್ವಾ? ನೋಡು ಅವ್ರ ಕೆಲಸ ಮಾಡಿರೋದ್ರಿಂದ ಈಗ ಈ ಮನೆಯವ್ರಿಗೆಲ್ಲರಿಗೂ ಸಹ ಬೇಜಾರಾಗ್ಬಿಟ್ಟಿದೆ. ಅಷ್ಟಕ್ಕೂ ಅವಳು ನಿಮ್ಮ ಅಕ್ಕನೇನಾ? ನೀನ್ ನೋಡಿದ್ರೆ ಯಾವ ರೀತಿ ಇದ್ಯಾ, ಅವಳು ನೋಡಿದ್ರೆ ಯಾಕೆ ಆ ರೀತಿ ಇದ್ದಾಳೆ? ಅಯ್ಯೋ ರೀ, ಅವಳು ತುಂಬಾ ಒಳ್ಳೆಯವಳು, ಆದ್ರೆ ಅವಳು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಷ್ಟೇ. ಆದ್ರೆ ಒಬ್ರಿಗೆ ಏನಾದ್ರೂ ನೋವು ಅಂದ್ರೆ ಅವಳು ಸಹ ಬೇಜಾರ್ ಮಾಡ್ಕೊಂಡೇ ಇರ್ತಾಳೆ ಕಣ್ರಿ. ಅದು ಅಮ್ಮ ಅಷ್ಟು ಪ್ರೀತಿಯಿಂದ ಅವಳನ್ನ ಬೆಳೆಸ್ಬಿಟ್ಟಿದಾರಲ್ವಾ, ಹಾಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಆದ್ರೂ ನಿಮ್ಮ ಅಕ್ಕ ಮಾಡ್ತಾ ಇರೋದು ಸರಿ ಅನ್ನಿಸ್ತಿಲ್ಲ ಪುಣ್ಯವತಿ, ಬಿಡ್ರಿ ನಾನು ನೋಡ್ಕೋತೀನಿ ಅಂತ ಹೇಳಿ ಗೌರಿ ಅಲ್ಲಿಂದ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಸೀದಾ ಗೌರಿ ಬಂದ್ ನೋಡ್ತಾ ಇದ್ರೆ ಅಯ್ಯೋ ನಮ್ಮ ಅಕ್ಕ ಬೇಜಾರಾಗಿ ಕೂತಿದ್ದಾಳೋ ಏನೋ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಷ್ಟೊತ್ತಿಗೆ ಮೋನಿಕಾ ಅವ್ರ ಅಪ್ಪ ಅಮ್ಮ ತಂದ್ಕೊಟ್ಟಿರೋ ತಿಂಡಿ ತಿನಿಸುಗಳನ್ನೆಲ್ಲ ಆರಾಮಾಗಿ ಕುತ್ಕೊಂಡ್ ತಿಂತಾ ಇರ್ತಾಳೆ. ಹಾ ಅಕ್ಕ, ನೀನೆಲ್ಲ ಬೇಜಾರಾಗಿ ಕೂತಿದ್ಯಾ ಅನ್ಕೊಂಡ್ರೆ ನೀನೇನು ಇಷ್ಟು ಮಜವಾಗಿ ಕುತ್ಕೊಂಡು ಅಪ್ಪ ಅಮ್ಮ ಕೊಟ್ಟಿರೋ ತಿಂತಾ ಇದ್ಯಾ? ಇನ್ನ ಏನೇನ್ ಬೇಕಕ್ಕ ನಿನಗೆ ಹೇಳು, ನಿನಗೆ ಬಟ್ಟೆ ವೈಡೂರ್ಯ ಎಲ್ಲ ಏನ್ ಬೇಕೋ ಹೇಳು, ನಾನ್ ಕೊಡಿಸ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಈ ರೀತಿ ಮೋಸ ಮಾಡ್ತಿದ್ಯಲ್ಲ, ಅದನ್ನ ನೋಡೇ ನನಗೆ ಬೇಜಾರಾಗ್ತಿದೆ. ಇವಾಗ ನಿನಗೇನೇ ಪ್ರಾಬ್ಲಮ್ಮು? ಅಲ್ಲ, ನಿನ್ ಹೊಟ್ಟೆಲಿ ಮಗು ಇದೆ, ಇವಾಗ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಅಪ್ಪ ಅಮ್ಮ ಇಷ್ಟು ಸಾಲನೋ ಸೋಲನೋ ಮಾಡಿ ನಿನ್ಗೋಸ್ಕರ ಇಷ್ಟು ವೆರೈಟಿ ಐಟಮ್ಗಳು ತಂದ್ಕೊಟ್ಟಿದ್ದಾರೆ, ನನ್ ಮಗಳು ಖುಷಿಯಾಗಿರ್ಲಿ, ಹುಟ್ಟೋ ಮಗುಗೆ ಆರೋಗ್ಯವಾಗಿರ್ಲಿ ಅಂತ. ನೀ ನೋಡಿದ್ರೆ ಈ ರೀತಿ ನಾಟಕ ಆಡ್ಕೊಂಡು ಆರಾಮಾಗಿ ಕುತ್ಕೊಂಡ್ ತಿಂತಾ ಇದ್ಯಲ್ಲ, ಇನ್ನ ನೀನ್ ಏನ್ ಸಾಧಿಸ್ಬೇಕು ಅಂತ ಇದ್ಯಾಕ? ನಿನಗೇನೇ ಕಷ್ಟ ಆಗ್ತಿದೆ, ನಾನು ಏನಾದ್ರೂ ಮಾಡ್ಕೋತೀನಿ, ನಿನಗ್ ಯಾಕೆ ಹಿಂಗ್ ಆಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ನಿನ್ ಸಂಸಾರನ ನೀನ್ ಕರೆಕ್ಟಾಗಿ ನೋಡ್ಕೋ, ಆಮೇಲೆ ನನ್ ಸಂಸಾರ ಕೇಳಕ್ ಬರುವಂತೆ. ಅಕ್ಕ, ನಾನು ನಿನ್ ತಂಗಿ, ನಿನ್ ಯೋಗಕ್ಷೇಮನ ನೋಡ್ಕೋಬೇಕಾಗಿರೋದ್ ನಾನೇ. ಹೌದು ಗೊತ್ತು ನನಗೂನು. ಫಸ್ಟ್ ನಿನ್ ಗಂಡನ ನಿನ್ ಅತ್ತೆನ ನಿನ್ ಕಡೆ ಸೆಳ್ತಾ ಮಾಡ್ಕೋ, ಆಮೇಲೆ ನೀನ್ ನನ್ಗ್ ಬುದ್ಧಿ ಹೇಳ್ಕೊಡಿವಂತೆ. ಈಗ ಅವ್ರ ಬಗ್ಗೆ ಯಾಕಕ್ಕ ಮಾತಾಡ್ತಿದ್ಯಾ? ನಾನ್ ಮಾತಾಡ್ತಾ ಇರೋದು ನಿನ್ ಬಗ್ಗೆ, ಅವ್ರ ಬಗ್ಗೆ ಯಾಕೆ ಹೋಗ್ತಾ ಇದ್ಯಾ? ಫಸ್ಟ್ ಹಂಗಾರೆ ನಾನ್ ಹೇಳೋದ್ನ ಕೇಳಿಸ್ಕೊ. ಫಸ್ಟ್ ನಿನ್ ಸಂಸಾರ ನೆಟ್ಟಿಗೆ ಮಾಡ್ಕೊಂಡು ಆಮೇಲೆ ನನ್ ಸಂಸಾರ ನೆಟ್ಟಿಗೆ ಮಾಡಿಕ್ಕೆ ಬರುವಂತೆ, ಆಯ್ತಾ? ಅಲ್ಲಿವರೆಗೂ ನಿಂದ ಏನ್ ಕೆಲ್ಸ ಇದೆಯೋ ಅದನ್ನ ಮಾಡ್ಕೋತಾ ಇರು, ನನ್ ವಿಚಾರಕ್ಕೆ ಮಾತ್ರ ನೀನ್ ಬರ್ರೇ ಬೇಡ ಅಂತ ಏಕಾಏಕಿ ಮೋನಿಕಾ ಗೌರಿಗೆ ತುಂಬಾ ಬೇಜಾರಾಗೋ ರೀತಿ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಗೌರಿಗೂ ಸಹ ತುಂಬಾ ಬೇಜಾರಾಗಿ ಇವಳಿಗೆ ಏನ್ ಹೇಳೋದೋ ಏನ್ ಬಿಡೋದೋ ಮಾಡೋ ಕೆಲ್ಸನೇ ಮಾಡ್ತಿದ್ದಾಳೆ. ಆದ್ರೆ ಮನೆಗ್ ಮತ್ತೆ ಇವಳು ಏನಾದ್ರೂ ಅನಾಹುತ ತರ್ತಾಳ ಏನೋ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೊರಟಿರ್ತಾಳೆ. ಈಗ ನಿಜವಾಗ್ಲೂ ಮೋನಿಕಾ ಗರ್ಭಿಣಿ ಅಲ್ಲ ಅನ್ನೋ ವಿಚಾರ ವಿವೇಕ್ಗೆ ಮತ್ತೆ ರುಜುವಾಗುತ್ತಾ, ಅಥವಾ ಮತ್ತೆ ಅವಳು ನಾಟಕ ಆಡ್ತಾ ಇರೋ ಬಗ್ಗೆ ಮತ್ತೆ ಮನೆಯಲ್ಲಿ ಗೊಂದಲಗಳು ಹುಟ್ಟುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ನೋಟಿಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.